ಸರ್ ಸುಭಾಷ್ ಸರ್, ಧರ್ಮಗಳ ಸಮುದಾಯದ ಸ್ವಾಮೀಜಿಗಳ ಸಮ್ಮುಖದಲ್ಲಿ 55 ಸ್ವಾಮೀಜಿಗಳು, ಫಾದರ್ಗಳು, ಮಠಾಧಿಪತಿಗಳು, ಮೌಲ್ವಿಗಳು ಸರ್ಕಾರದಿಂದಲೇ ಅಧಿಕೃತವಾದಂಥ ಆಹ್ವಾನ, ಇದೇನು ಮೆಸೇಜ್ ಸರ್? ಡಿ ಕೆ ಶಿವಕುಮಾರ್ ಅವರು ಬೇರೆ ಬ್ರ್ಯಾಂಡ್ನ ರಾಜಕಾರಣ ಮಾಡ್ತಾರೆ. ಸಿದ್ದರಾಮಯ್ಯನವರ ಬ್ರ್ಯಾಂಡ್ ಆಫ್ ಪಾಲಿಟಿಕ್ಸ್ ಡಿಫ್ರೆಂಟು. ಇನ್ ಸ್ಪೈಟ್ ಆಫ್ ಭಾಳಷ್ಟು ಜನ ಅವ್ರ ಪಾರ್ಟಿ ಒಳಗಡೆ ಅವ್ರ ಬಗ್ಗೆ ಆ ವಿಚಾರದ ಬಗ್ಗೆ ಸಾಫ್ಟ್ ಹಿಂದುತ್ವ, ಪಾರ್ಟಿ ಲೈನ್ ಬಿಟ್ಟು ಕೆಲವೊಮ್ಮೆ ಅವರು ಹೋಗ್ತಾರೆ ಅಂತ ಇದೆಲ್ಲ ಮಾತಾಡಿದರೂ ಕೂಡ ಅವರು ಭಾಳ ವೆರಿ ಬಿಗ್ ಬಿಲೀವರ್, ದೇವರಲ್ಲಿ ನಂಬಿಕೆ ಇರುವಂಥ ವ್ಯಕ್ತಿ, ರಿಲಿಜಿಯಸ್ ಮ್ಯಾನ್. ಅದನ್ನು ಅವ್ರು ಎಂದೂ ಕೂಡ ಹೈಡ್ ಮಾಡಿಕೊಂಡು ಬಿಹೇವ್ ಮಾಡಿಲ್ಲ. ಅದನ್ನ ಅವ್ರು ಯಾವಾಗಲೂ ಎಕ್ಸಿಬಿಟ್ ಮಾಡಿದ್ದಾರೆ ಓಪನ್ ಆಗಿ, ವೆರಿ ಓಪನ್. ಕುಂಭಮೇಳ ಆಗಿರ್ಬೋದು ಅಥವಾ ರವಿಶಂಕರ್ ಗುರೂಜಿ ಆಶ್ರಮ ಆಗಿರ್ಬೋದು, ಅದರ್ವೈಸ್ ಆಲ್ಸೋ. ಬಟ್ ಹಂಗಂತ ಸರ್, ನೀವು ನಿಮ್ಮ ಧರ್ಮವನ್ನ, ನಿಮ್ಮ ಸಂಸ್ಕೃತಿಯನ್ನ ಗೌರವಿಸೋದರ ಮೂಲಕ ಇತರೆ ಧರ್ಮ ಸಂಸ್ಕೃತಿಗಳನ್ನು ಕೂಡ ಗೌರವಿಸುವಂತ ವ್ಯಕ್ತಿ ನಾನು ಅನ್ನುವಂತ ಒಂದು ಮೆಸೇಜ್ ಇರ್ಬೋದು. ಅಲ್ಲ, ಈಗ ಅವರು ತಮ್ಮ ಧರ್ಮ ಗೌರವಿಸ್ತಾರೆ, ದೇವಸ್ಥಾನಕ್ಕೆ ಹೋಗ್ತಾರೆ, ಪೂಜೆ ಮಾಡ್ತಾರೆ, ಹೋಮ ಮಾಡ್ತಾರೆ, ಹವನ ಮಾಡ್ತಾರೆ ಅಂತಂದ್ರೆ ನೀವು ಬೇರೆಯವ್ರನ್ನ ವಿರೋಧ ಮಾಡ್ತೀರಿ ಅಂತಲ್ವಲ್ಲ. ನೀವು ನಿಮ್ಮ ಮನೆ ಒಳಗಡೆ ನಿಮ್ಗೆ ಏನು ಬೇಕೋ ಅದನ್ನು ನೀವು ಏನು ನಂಬಿಕೆ ಇದೆಯೋ, ಯಾವ ದೇವರಲ್ಲಿ ನಿಮ್ಗೆ ಇದೆಯೋ ಅದನ್ನು ನೀವು ಪಾಲಿಸ್ತೀರಿ ಅಷ್ಟೇ. ದಟ್ ಡಸಂಟ್ ಮೀನ್ ದಟ್ ನೀವು ಬೇರೆ ಧರ್ಮ ಇವ್ರನ್ನ ವಿರೋಧ ಮಾಡ್ತೀವಿ. ಸರ್, ಕರೆಂಟ್ ರಾಜಕೀಯ ಸ್ಥಿತಿಗತಿಗಳಲ್ಲಿ ಸರ್, ನೀವೊಬ್ಬ ಹಿಂದೂ ಪಾಲಿಟಿಷಿಯನ್, ನೀವು ಪೂಜೆ ಮಾಡಿ, ಪುನಸ್ಕಾರ ಮಾಡಿ, ಹೋಮ ಮಾಡಿ, ಹವನ ಮಾಡಿ, ಓಕೆ. ನೀವು ಅದೇ ಒಂದು ರಂಜಾನ್ ಹಬ್ಬದ ಸಂದರ್ಭದಲ್ಲಿ ಹೋಗಿ ನೀವು ಮುಸಲ್ಮಾನರ ಟೋಪಿ ಹಾಕಿ ನಿಂತು ಬಿಟ್ರೆ ಯು ಕಾಲ್ಡ್ ಆಸ್ ಅ ಹಿಂದೂ ವಿರೋಧಿ. ಆ ಥರದೊಂದು ಸಿನಾರಿಯೋ ಇದೆ ಈಗ. ಲಾಸ್ಟು ಕೆಲವು ವರ್ಷಗಳಿಂದ ಅಥವಾ ಲಾಸ್ಟ್ ಒಂದು 10-12 ವರ್ಷಗಳಿಂದ ಆ ತರಹದ ಒಂದು ನೆರೇಟಿವನ್ನು ಇದನ್ನು ನಮ್ಮ ರಾಜಕಾರಣದೊಳಗಡೆ ಬಂದಿದೆ. ಹಿಂದೆ ಯಾರು ಹೋಗ್ತಿರ್ಲಿಲ್ಲ, ಎಲ್ಲರೂ ಹೋಗ್ತಾ ಇದ್ರಲ್ಲ, ಕ್ವೈಟ್ ಕಾಮನ್. ಅಲ್ಲ ಪಾಲಿಟಿಷಿಯನ್ಸು ಓಟ್ಗೋಸ್ಕರ ವೇಷ ಹಾಕ್ತಾರೆ ಅಂತ ಅಂದ್ಕೊಳ್ಳಿ, ಅವ್ರು ಓಟ್ಗೋಸ್ಕರ ವೇಷ ಹಾಕೋದು. ಆದರೆ ಪೊಲಿಟಿಷಿಯನ್ಸ್ ಬಿಟ್ಟು ನೀವು ಎಲ್ಲರೂ ಕೂಡ ನಮ್ಮ ಸ್ನೇಹಿತರ ಗುಂಪೊಳಗಡೆ, ನಮ್ಮ ಅಕ್ಕಪಕ್ಕ ಮನೆಯೊಳಗಡೆ ಎಲ್ಲ ರೀತಿ ಜನ, ಎಲ್ಲ ಜಾತಿ, ಎಲ್ಲ ಧರ್ಮದವ್ರು ಇರ್ತಾರೆ, ನಾವೆಲ್ಲರೂ ಒಟ್ಟಿಗೆ ಇರಲ್ವಾ? ಅದೇ ರೀತಿ ರಾಜಕಾರಣ. ಮತ್ತು ಕಾಂಗ್ರೆಸ್ ಪಾರ್ಟಿಯ ಅವರೊಂದು ಸೆಕ್ಯುಲರ್ ಐಡಿಯಾಲಜಿ ಹೇಳ್ಕೊಂಡು ಏನು ಮಾಡ್ತಾರೆ, ಅದಕ್ಕೂ ಅದರೊಳಗಡೆ ನಂದು ಬದ್ಧತೆ ಇದೆ. ನಾನು ಎಷ್ಟೇ ರಿಲಿಜಿಯಸ್ ಇದ್ದರೂ ಕೂಡ ನಾನು ಎಲ್ಲರನ್ನೂ ಸಮಾನವಾಗಿ ಕಾಣುವಂಥ ವ್ಯಕ್ತಿ ಅಂತ ಏನು ಇಲ್ಲಿವರೆಗೂ ಅವರು ತಮ್ಮ ರಿಲಿಜಿಯಸ್ ನಂಬಿಕೆಯನ್ನು ಭಾಳ ಓಪನ್ ಆಗಿ ಪ್ರದರ್ಶನ ಮಾಡ್ತಾಯಿದ್ರು. ಅದರ ಮುಂದುವರೆದ ಭಾಗವಾಗಿ ಇವತ್ತು ಅವರು ಸೆಲೆಕ್ಟ್ ಮಾಡಿ ಒಂದು 54 ಜನ ಎಲ್ಲ ಜಾತಿ ಧರ್ಮಗಳ ಸ್ವಾಮೀಜಿಗಳನ್ನು, ಧಾರ್ಮಿಕ ಗುರುಗಳನ್ನು ಕರೆದಿದ್ದಾರೆ. ಒಬ್ಬರು ಫಾದರ್ ಇದ್ದಾರೆ, ಒಬ್ಬರು ಗುಲ್ಬರ್ಗಾದ ಖಾಜಾ ಬಂದೇ ನವಾಜ್ ದರ್ಗಾದ ಒಬ್ಬರು ಮೌಲ್ವಿ ಇದ್ದಾರೆ, ನಮ್ಮ ಬೆಂಗಳೂರಿನ ಶಿವಾಜಿನಗರದ ಚರ್ಚಿನ ಒಬ್ಬರು ರೆವರೆಂಡ್ ಯಾರೋ ಫಾದರ್ ಇದ್ದಾರೆ. ಆಮೇಲೆ ಹಿಂದೂಗಳಲ್ಲೂ ಕೂಡ ಎಲ್ಲ ಜಾತಿಯವರು ಇದ್ದಾರೆ. ನಿರ್ಮಲಾನಂದ ಸ್ವಾಮೀಜಿ ಅವರಿಂದ ಹಿಡಿದು, ಪುತ್ತೂರು ಸ್ವಾಮೀಜಿ ಅವರಿಂದ ಹಿಡಿದು ಎಲ್ಲ ಜಾತಿ ಧರ್ಮಗಳನ್ನು ಕರೆದಿದ್ದಾರೆ. ಇನ್ ಎ ವೇ ಇಟ್ ಇಸ್ ಎ ಗುಡ್ ಮೆಸೇಜ್. ಅದರೊಳಗೇನು ನಾವು ಭಾಳ ಟೂ ಮಚ್ ಆಫ್ ರೀಡಿಂಗ್ ಇಸ್ ನಾಟ್ ನೆಸೆಸರಿ. ಆ್ಯಂಡ್ ಈಗ ತಾಯಿಯ ಆಶೀರ್ವಾದ ಪಡೀತಾ ಇರುವಂತಹ ದೃಶ್ಯಗಳು ಬರ್ತಾ ಇದೆ. ಆ್ಯಂಡ್ ಅವ್ರ ತಾಯಿ ಕೂಡ ಶಿ ಈಸ್ ಅ ಬೋಲ್ಡ್ ವುಮನ್. ಅವ್ರು ಮಾತಾಡುವಂಥ ಮೋಸ್ಟ್ಲಿ ತಾಯಿಯಿಂದನೇ ಆ ಒಂದು ಒಂದು ಗೊತ್ತು ವ್ಯಕ್ತಿತ್ವ. ಗೌರಮ್ಮನವರು ನೀವು ಮೈ ಕೆಡಿದ್ರೆ ಸಾಕು, ಅವರು ಹೆಂಗೆ ಗಟ್ಟಿ ಧ್ವನಿ ಅದು. ಸೊ ಆ ಗಟ್ಟಿ ಧ್ವನಿ ಮೋಸ್ಟ್ಲಿ ಮಕ್ಳಿಗೂ ಕೂಡ ಬಂದಿದೆ ಅಂತ ಅನಿಸುತ್ತೆ. ತಾಯಿ ಆಶೀರ್ವಾದ ಪಡಿತಾರೆ. ನನಗಿರೋ ತುಂಬ ಕ್ಯೂರಿಯಾಸಿಟಿ, ಐ ಮೇ ಸೌಂಡ್ ವೆರಿ ಸಿಲ್ಲಿ, ಅವ್ರ ಅಪೀರಿಯನ್ಸ್ ಹೆಂಗಿರುತ್ತೆ ಅಂತ. ಏಕೆಂದರೆ ಅದು ಕೂಡ ತುಂಬ, ನೀವು ಹಾಕುವಂಥ ನಿಮ್ಮ ಅಪೀರಿಯನ್ಸು ಕೂಡ ಜನರನ್ನ ತುಂಬ ಈಸಿಯಾಗಿ ರೀಚ್ ಆಗುತ್ತೆ ಕೆಲವೊಂದು ಸರಿ ಅಂತ. ಅವರು ಭಾಳಷ್ಟು ಸರಿ ಬೇರೆ ಒಂದೊಂದು ಸರಿ ಜುಬ್ಬಾ ಪೈಜಾಮ ಹಾಕಿದ್ದಾರೆ, ಅದ್ರ ಮೇಲೆ ಒಂದು ಯಾವುದೋ ಒಂದು ಗುಚ್ಚಿದೋ ಅಥವಾ ಇನ್ನೊಂದು ಬ್ರ್ಯಾಂಡೆಡ್ ಇದು ಹಾಕಿದ್ದಾರೆ. ಅದರ್ವೈಸ್ ಕೆಲವೊಂದು ಸರಿ ವೇಸ್ಟ್ ಕೋಟ್ ಹಾಕಿದ್ದಾರೆ, ಸೊ ಪಂಚೆ ಶರ್ಟ್ ಹಾಕಿದ್ದಾರೆ, ಸೊ ಪ್ರಮಾಣ ವಚನಕ್ಕೆ ಅದೇ ಹಾಕಿದ್ರು. ಸೊ ಐ ಮೀನ್ ಆ್ಯಸ್ ಇದು DCM. ಬಟ್ ಇವತ್ತೇ ಅವ್ರದ್ದು ಏನಿರುತ್ತೆ, ಏನು ಜುಬ್ಬಾ ಪೈಜಾಮದಲ್ಲಿ ಬರ್ತಾರೋ ಏನು ಬರ್ತಾರೋ ಅಂತ. ಯಾಕಂದರೆ ಸಿದ್ದರಾಮಯ್ಯನವ್ರು ಅಂದ ತಕ್ಷಣ ಟಿಪಿಕಲಿ ಪಂಚೆ ಹಾಕಿ ಒಂದು ಅದು ಆ ಶಲ್ಯ ಬಗ್ಗೆನೂ ಒಂದು ಡಿಬೇಟ್ ಆಯಿತು.
ಜಾರ್ ಜಾರ್ ಬೀಳ್ತಾ ಇತ್ತು ಕಣಯ್ಯ ಅದು ಟವಲು, ಅದಕ್ಕೆ ಏನು ಚಲ್ಲೆ ಹಾಕತ್ತಾ ಇದ್ದೀನಿ ನಾನು, ಇವಾಗ ಬಗ್ಗಿದ್ರೆ ಸಾಕು ಬಿದ್ಬಿಡ್ತಾ ಇತ್ತು ಅಂತ. ಸೊ ಇಂಥವೆಲ್ಲ ಸಣ್ಣ ಸಣ್ಣ ಮೈನ್ಯೂಟ್ ವಿಚಾರಗಳು ಜನರನ್ನ ತುಂಬ ಅಟ್ರಾಕ್ಟ್ ಮಾಡುತ್ತೆ ಸರ್. ಸೊ ಆ ನಿಟ್ಟಿನಲ್ಲಿ ಇವರ ಅಪೀರಿಯನ್ಸ್ ಏನಿರ್ತ, ಉದಾಹರಣೆ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಮಂಡನೆ ಮಾಡೋವಾಗ ಹಾಕೊಂಡು ಬರ್ತಾ ಇರುವಂಥ ಸೀರೆ ಬಗ್ಗೆನೇ ಒಂದು ಚರ್ಚೆ ನೋಡಿ. ಇವತ್ತು ಮೈಸೂರು ಸಿಲ್ಕ್ ಹುಡುಗ ಬಂದರು, ಇವತ್ತು ಒಡಿಸ್ಸಾ ರೆಪ್ರೆಸೆಂಟ್ ಮಾಡಿದ್ರು, ಇವತ್ತು ಬಿಹಾರ್ ರೆಪ್ರೆಸೆಂಟ್ ಮಾಡಿದ್ರು ಅಂತ. ಸೊ ಇದು ಅಪ್ರೋಚ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ವಿತ್ ಯುವರ್ ಅಟೈರ್. ಇದೆ ಪೋಷಕಗಳಿಗೆ ಅದೊಂದೇ ಅಲ್ಲ, ನಂಬಿಕೆ ಅನ್ನೋದಿದೆಯಲ್ಲ, ಇದು ಬಹಳ ಮುಖ್ಯ. ಇವತ್ತು ಅವರು ಕೈಗೆ ಕಟ್ಕೊಂಡಿರ್ತಕ್ಕಂಥ ಇದರಿಂದ ಹಿಡಿದು ಅವ್ರು ಹಾಕೊಂಡಿರ್ತಕ್ಕಂಥ ಶಲದಿಂದ ಹಿಡಿದು ಅದ್ರ ಕಲರ್, ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ಆಮೇಲೆ ಇದು ನೋಡಿ, ಪ್ರಮಾಣ ವಚನ ನಮ್ಮ ಮಾರುತಿ ಹೇಳ್ತಾ ಇದ್ರು, ಎಲ್ಲರೂ ಪಶ್ಚಿಮಾಭಿಮುಖವಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ರು, ಇವರು ಪೂರ್ವಾಭಿಮುಖವಾಗಿ ಸ್ವೀಕರಿಸ್ತಾ ಇದ್ದಾರೆ ಅಂತ. ಈ ಪಶ್ಚಿಮಾಭಿಮುಖ ಪೂರ್ವಾಭಿಮುಖ ಅಂದ್ರೆ ನಮ್ಮ ಕಾಳಿ ನದಿನೇ ನೆನಪು ಬರುತ್ತೆ. ಯೂಶುವಲಿ ಎಲ್ಲ ನದಿಗಳು ಪೂರ್ವಾಭಿಮುಖವಾಗಿ ಹರಿಯುತ್ತೆ, ಈಗ ಕಾವೇರಿ, ಗೋದಾವರಿ, ಕೃಷ್ಣ. ಬಟ್ ನಮ್ಮ ಕಾಳಿ ನದಿ ಪಶ್ಚಿಮಾಭಿಮುಖವಾಗಿ ಹರಿಯುತ್ತೆ. ಅದನ್ನೇ ಹೇಳಿದ್ದು, ಯಾಕೆಂದ್ರೆ ಇದು ಪಶ್ಚಿಮಾಭಿಮುಖವಾಗಿ, ಉತ್ತರಾಭಿಮುಖವಾಗಿ ಅಥವಾ ಪೂರ್ವಾಭಿಮುಖವಾಗಿ ಮಾಡಬೇಕಾದ್ರೆ ಅದಕ್ಕೆ ಒಂದಷ್ಟು ಸಂಕೇತಗಳು, ನಂಬಿಕೆಗಳು, ಕೆಲವರ ಸಲಹೆಗಳಿರುತ್ತೆ. ಐ ಡೋಂಟ್ ಸೇ ಇಟ್ ಇಸ್ ಅನ್ ಆರ್ಡರ್ ಬೈ ಸಮ್ ಒನ್. ಅದನ್ನ ನಂಬಿದೀವಲ್ಲ, ಈಗ ಶಿವಕುಮಾರ್ ಅಂತ ಅವ್ರು ನಂಬಿದ್ದಾರೆ, ನಂಬಿದ ಮೇಲೆ ಅದನ್ನ ಆಚರಣೆ ಮಾಡ್ತಾರೆ. ಸಿದ್ದರಾಮಯ್ಯನವರು ನಂಬಲಿಲ್ಲ. ಹಾಗೆ ಕಲರ್, ಈಗ ಹಾಕೊಳ್ಳೋ ಶಲದಿಂದ ಹಿಡಿದು, ಕಟ್ಟಿಕೊಳ್ತಕ್ಕಂಥ ರುಮಾಲಿಂದ ಹಿಡಿದು, ನೀವು ಹಾಕುವಂತ ಬಟನ್ ಇಂದ, ಶರ್ಟಿನ ಬಟನ್ ಇಂದ ಹಿಡಿದು, ಹಾಕುವ ತಿಲಕದಿಂದ ಹಿಡಿದು, ಇವೆಲ್ಲ ಸಂಕೇತಗಳು. ಪ್ರಾಯಶಃ ಅದನ್ನೇ ನೀವು ನೆಕ್ಸ್ಟ್ ಇನ್ನೊಂದು 1 hour ಅಥವಾ 2 hours ಡಿಬೇಟ್ ಮಾಡ್ಬೇಕಾಗತ್ತೆ ಅನ್ಸುತ್ತೆ ನನಗೆ. ಮಾಡ್ತಾರೆ ಬಿಡ್ರಿ. ಅಲ್ಲ ನೀವು ಡಿಬೇಟ್ ಮಾಡ್ತೀರಾ ಅಂತ ಅನ್ಸುತ್ತೆ ನನಗೆ. ಯಾಕಂದ್ರೆ ಯಾಕೆ ಹೇಳ್ತಾ ಇದ್ದೀನಿ, ಯಾರಾದ್ರೂ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ, ಮಾಡ್ತಾರೋ ಗೊತ್ತಿಲ್ಲ. ಈಗ ಆರಂಭ ಅಂತೂ ಮಾಡಿದ್ರಿ ರಾಜೇಂದ್ರ ಅವ್ರು ಸರ್, ಕಾರ್ ಮೇಲೆ ಕಾಗೆ ಕುಟ್ಕೊಂಡ್ರೇನೆ ಬಿಡಲ್ಲ ನಾವು. ಅದು ಬೇರೆ. ಹಾಗಾದ್ರೆ ಇವತ್ತಿನ ಒಂದು ವಿಶೇಷ ಇದೆ ರಾಧವ್ರೆ, ಯಾಕೆಂತ DK ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕರಿಸುವ ಸಮಯದಲ್ಲಿ ಯಾವ ರೀತಿಯಾದಂತಹ ಒಂದು ಅಪಿಯರೆನ್ಸ್ ಕೊಡ್ತಾರೆ ಅನ್ನೋದೇ ಒಂದು ದೊಡ್ಡ ಡಿಬೇಟ್ ಆಗುತ್ತೆ. ಪ್ರಾಯಶಃ ನೀವು ನಿಮ್ಮ ಪ್ರೈಮ್ ಟೈಮ್ ಡಿಬೇಟ್ಗೆ ಅದೇ ಒಂದು ದೊಡ್ಡ ಸಬ್ಜೆಕ್ಟ್ ಆದ್ರೂ ಆಶ್ಚರ್ಯ ಇಲ್ಲ ಅಂತ ಅನ್ಸುತ್ತೆ. ಅಲ್ಲ ಸರ್, ಈಗ ಏನು ಅಂತಂದ್ರೆ ನೀವು ಹಾಕೊಳ್ಳುವಂತಹ ಬಟ್ಟೆ ಕಾಮನ್ ಮ್ಯಾನ್ ನ ರೆಪ್ರೆಸೆಂಟ್ ಮಾಡುತ್ತಾ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅವ್ರೇನ್ ಬಿಡಪ್ಪ ಒಳ್ಳೆ ಸೂಟು ಬೂಟ್ ಹಾಕೊಂಡು ಬಂದ್ಬಿಡ್ತಾರೆ ಅನ್ನೋ ಒಂದು ಆ ತರದ್ದು ಕೇಳಿದೀವಿ ನಾವು ಬಹಳ. ಅವ್ರೇನು ತುಂಬಾ ಕಾಮನ್ ಮ್ಯಾನ್ CM ಅಂತ ಅನ್ಸಲ್ಲ, ಸೂಟು ಬೂಟ್ ಹಾಕೊಂಡು ಬಂದ್ಬಿಡ್ತಾರೆ ಅನ್ನೋ ತರದಲ್ಲಿ. ಇನ್ನು ಕೆಲವರೇ ನಮ್ಮ ಹಳ್ಳಿಯ ಮಗ ಅನ್ನೋ ಥರದಲ್ಲಿ ಈ ಥರದ್ದೆಲ್ಲ ಒಂದು ಅಭಿಪ್ರಾಯ ಇರುತ್ತೆ. ಬಟ್ ಆ ಅಭಿಪ್ರಾಯಕ್ಕೆ ಹೊರತಾಗಿ ನೀವು ನಿಮ್ಮ ಸ್ವಂತ ನಂಬಿಕೆಗಳನ್ನು, ಆಚಾರ ವಿಚಾರಗಳನ್ನು ನೀವು ಒಂದು ಆಡಳಿತದಲ್ಲಿ ಪುಷ್ ಮಾಡಬಾರ್ದು ಅಷ್ಟೇ. ನಾನು ನಂಬಲ್ಲ ಅಂತ ಕಾರಣಕ್ಕೆ ನೀವು ಯಾರು ನಂಬೇಡಿ ಅಂತನೋ, ನಾನು ನಂಬ್ತೀನಿ ಅನ್ನೋ ಕಾರಣಕ್ಕೆ ನೀವೆಲ್ಲ ಅದನ್ನು ನಂಬಿ ಅಂತನೋ, ಆ ಥರದ ಹೇರಿಕೆ ಬೇಡ ಅಂತ. ಇತ್ತೀಚಿನ ಪಾಲಿಟಿಕ್ಸ್ ಹಂಗೆ ಆಗ್ತಾ ಇರೋದು ಸರ್. ನಾನು ಇದನ್ನ ನಂಬ್ತೀನಿ, ನೀವೆಲ್ಲರೂ ಅದನ್ನ ನಂಬಬೇಕು, ನೀವನ್ನ ವಿರೋಧಿಸಬಾರ್ದು. ನಾನು ಇದನ್ನೆಲ್ಲ ನಂಬೋದ್ರಿಂದ ಈಗ ನೀವು ಹಿಂಗೆ ಬಟ್ಟೆ ಹಾಕ್ಕೋಬೇಕು, ನೀವು ಇದನ್ನೇ ಇದೇ ರೀತಿಯಾಗಿ ನೀವು ಕುಂಕುಮ ಇಟ್ಕೋಬೇಕು, ಬಳೆ ಇಟ್ಕೋಬೇಕು, ಅದು ಇದು ಆ ಹೇರಿಕೆ ಇದೆ ಅಲ್ಲ ಸರ್, ಅದನ್ನು ನಾನು ಹೇಳೋದು. ನಂಬ್ತಿರೋ ಬಿಡ್ತಿರೋ ಅದು ಬೇರೆ ವಿಚಾರ. ಬಟ್ ನಿಮ್ಮ ನಂಬಿಕೆಗಳು ಪರ್ಟಿಕ್ಯುಲರ್ ವಿಚಾರಗಳಲ್ಲಿ ಪ್ರಭಾವ ಬೀರುವಂತೆ ಇರಬಾರ್ದು ಅಷ್ಟೇ, ಅಥವಾ ಇನ್ನೊಬ್ಬರನ್ನ ಶೋಷಣೆಗೆ ಒಳಪಡಿಸಬಾರ್ದು. ಈಗಿನ ಪರಿಸ್ಥಿತಿಗಳು, ಸನ್ನಿವೇಶಗಳು ನೋಡಿದ್ರೆ ಹಂಗೆ ಆಗ್ತಾ ಇದೆ ಅಂತ ಅನ್ಸುತ್ತೆ ನನಗೆ. ನೀವು ಹೇಳ್ತಾ ಇರೋದು ಇವ್ರಿಗೆ ರಾಧವ್ರು ಹೇಳಿದ್ದು ಬಹಳ ಸಿಂಪಲ್ ಆದಂಥ ವಿಚಾರ. ಇಷ್ಟು ಸಣ್ಣ ವಿಚಾರವನ್ನು ನಮ್ಮ ಜನ, ವಿಶೇಷವಾಗಿ ರಾಜಕಾರಣಿಗಳು ಮತ್ತು ಸಾರ್ವಜನಿಕ ಜೀವನದಲ್ಲಿ ಇರುವಂಥವ್ರು ಅರ್ಥ ಮಾಡ್ಕೊಂಡು ಬಿಟ್ರೆ ನಮ್ಮ ಮೆಜಾರಿಟಿ ಆಫ್ ದಿ ಪ್ರಾಬ್ಲಮ್ಸ್ ಸಾಲ್ವ್ ಆಗೋಗ್ಬಿಡ್ತವೆ. ಎಕ್ಸಾಕ್ಟ್ಲಿ. ನೀವು ಏನಾದರೂ ಮಾಡಿ, ದಟ್ ಈಸ್ ಯುವರ್ಸ್. ನಾನೇನು ಮಾಡ್ತೀನೋ ಅದು ನಂದು. ನೀವು ಹಿಂಗೆ ಮಾಡಿ, ನೀವು ಹಂಗೆ ಮಾಡಿ, ನೀ ಯಾವ ರೀತಿ ಇರಬೇಕು, ನೀ ಇದನ್ನ ತಿನ್ಬೇಕು, ನೀ ಇದನ್ನ ತಿನ್ಬಾರ್ದು. ನಾನು ದಟ್ ಈಸ್ ನನ್ ಆಫ್ ಯುವರ್ ಬಿಸ್ನೆಸ್. ನೀವು ಅದೇನು ಮಾಡೋ ಅವಶ್ಯಕತೆ ಇಲ್ಲ. ನಿಮಗೆ ಏನು ಬೇಕೋ ಅದು ತಿನ್ನಿ. ನೀವು ರೋಡ್ನಲ್ಲಿ ತುರಾಡ್ಕೊಂಡು ತಿನ್ನಿ, ದಟ್ ಈಸ್ ಯುವರ್ಸ್. ನೀವು ನಾನು ಹೆಂಗೆ ತಿನ್ಬೇಕು ಅಂತ ನೀವು ಹೆಂಗೆ ಹೇಳ್ತೀರಾ? ಅಷ್ಟು ಸಿಂಪಲ್ ವಿಷಯ. ಇದನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ಮೆಜಾರಿಟಿ ಆಫ್ ದಿ ಪ್ರಾಬ್ಲಮ್ಸ್ ಹೋಗಿ ಸಾಲ್ವ್ ಆಗ್ತವೆ. ಸೊ ಈಗ ಒಂದು ಕ್ವಿಕ್ ಆಗಿ ಬ್ರೇಕ್ ತಗೊಳ್ತೀವಿ. ಥ್ಯಾಂಕ್ ಯು ವೆರಿ ಮಚ್ ಸರ್, ಸುಭಾಷ್ ಸರ್, ಇಷ್ಟೊತ್ತು ತಾವು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ. ಈಗ ಒಂದು ಬ್ರೇಕ್ ನಂತರ ಕಾರ್ಯಕ್ರಮ ಮುಂದುವರಿಯುತ್ತೆ. ಇನ್ನೇನು 1 ಅವರಲ್ಲಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ, ಮುಖ್ಯಮಂತ್ರಿ ಆಗ್ತಾರೆ DK ಶಿವಕುಮಾರ್ ಅವರು. ಮುಖ್ಯಮಂತ್ರಿ ಆದ ಮೇಲೆ ಫಸ್ಟ್ ಥಿಂಗ್ ಅವ್ರು ಏನು ಮಾಡ್ತಾರೆ ನಾನು ನೋಡಬೇಕು.